ಬಾರಿಯ ಬಿಗ್ ಬಾಸ್ ನಲ್ಲಿ ಎರಡೆರಡು ಬಾರಿ ಮನೆ ಬಾಗಿಲಿನಿಂದ ಹೊರಗೆ ಹೋಗಿ ವಾಪಸ್ ಬಂದಿದ್ದು ಅಂದ್ರೆ ಅದು ರಕ್ಷಿತಾ ಮಾತ್ರ. ಪಟಪಟ ಸಿಡಿಯುವ ಪುಟ್ಟ ಪೋರಿಗೆ ಈಗಾಗಲೇ 2 ಬಾರಿ ಜೀವದಾನ ಸಿಕ್ಕಿದೆ. ಇಷ್ಟಾದ್ರೂ ಸೇಫ್ ಆಗಿದ್ದಾರೆ ಅಂದ್ರೆ ಇವರು ಪಕ್ಕಾ ಟಾಪ್ 5 ನಲ್ಲಿ ಇರ್ತಾರೆ ಅಂತ ಎಲ್ರೂ ಹೇಳ್ತಿದ್ರು. ಆದ್ರೆ ಕೊನೆಯ ವಾರದಲ್ಲಿ ರಕ್ಷಿತಾ ಎಡವಟ್ಟು ಮಾಡಿಕೊಂಡಿದ್ದಾರೆ. ಆವೇಶದಲ್ಲಿ ಅವರ ವರ್ತನೆ ಅವರಿಗೆ ಮುಳುವಾಯ್ತಾ ಅನ್ನೋ ಚರ್ಚೆಗಳು ಎದ್ದಿವೆ. ಇದರಿಂದ ಅವರು ಎಲಿಮಿನೇಟ್ ಆದ್ರೂ ಆಗಬಹುದು ಎನ್ನಲಾಗ್ತಿದೆ. ಅಂತದ್ ಏನಾಯ್ತು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕ್ಲೈಮ್ಯಾಕ್ಸ್ ಹಂತದಲ್ಲಿರುವ ಬಿಗ್ ಬಾಸ್ ನಲ್ಲಿ ನಾಮಿನೇಷನ್ ಭೂತ ಎಲ್ಲರಲ್ಲೂ ಆತಂಕ ಮೂಡಿಸಿದೆ. ಟ್ರೋಫಿ ಗೆಲ್ಲುವ ಕ್ಷಣ ಹತ್ತಿರವಾಗ್ತಿರುವಾಗ ಮನೆಯಿಂದ ಆಚೆ ಹೋದ್ರೆ ಎಂತವರಿಗಾದ್ರೂ ಬೇಜಾರಾಗೋದು ಸಹಜ. ಹೀಗಾಗಿ ತಾವು ಸೇಫ್ ಆಗ್ಬೇಕು ಎಂಬ ತವಕದಲ್ಲಿ ಎಲ್ಲರೂ ತಮ್ಮ ಎದುರಾಳಿಗಳನ್ನ ಏನೇನೋ ಕಾರಣ ಕೊಟ್ಟು ನಾಮಿನೇಟ್ ಮಾಡ್ತಿದ್ದಾರೆ. ಹೀಗೆ ರಕ್ಷಿತಾ ಹಾಗೂ ರಾಶಿಕಾ ಸರದಿ ಬಂದಿದೆ. ರಾಶಿಕಾ ರಕ್ಷಿತಾನ ನಾಮಿನೇಟ್ ಮಾಡಿದ್ದಾರೆ. ವಾರ ಪೂರ್ತಿ ಚೆನ್ನಾಗಿ ಮಾತಾಡ್ತಾಳೆ, ಆದ್ರೆ ವೀಕೆಂಡ್ ಬಂದಾಗ ಸೈಲೆಂಟ್ ಆಗ್ಬಿಡ್ತಾಳೆ. ಆಚೆ ಇರೋರಿಗೆ ನಮ್ಮ ಮನೆಯವರಿಗೆ ಗೊತ್ತು ರಕ್ಷಿತಾ ಎಷ್ಟು ಡ್ರಾಮಾ ಮಾಡ್ತಾಳೆ ಅಂತ ರಾಶಿಕಾ ಕಾರಣ ಕೊಟ್ಟು ರಕ್ಷಿತಾನ ನಾಮಿನೇಟ್ ಮಾಡಿದ್ರು. ಅದೇ ಟೈಮಲ್ಲಿ ರೊಚ್ಚಿಗೆದ್ದ ರಕ್ಷಿತಾ, ಓ ನಿಮ್ ಮನೆಯವ್ರು ಬಂದು ಎಲ್ಲಾ ಹೇಳ್ಕೊಟ್ಟಿದ್ರಾ ಅಂತ ರಾಶಿಕಾನ ಕೆಣಕಿದ್ದಾರೆ. ಹೀಗೆ ರಾಶಿಕಾ ಹಾಗೂ ರಕ್ಷಿತಾ ನಡುವೆ ಮಾತಿಗೆ ಮಾತು ಬೆಳೆದಿದೆ. ಒಬ್ರನ್ನೊಬ್ರು ಬೈದ್ಕೊಳ್ಳುತ್ತಾ ಮಿತಿಮೀರಿ ಮಾತಾಡಿದ್ದಾರೆ. ಇದೇ ಹೊತ್ತಲ್ಲಿ ರಾಶಿಕಾ ಹತ್ತಿರ ಬಂದು ಮಾತಾಡುವಾಗ ರಕ್ಷಿತಾ ರಾಶಿಕಾರನ್ನ ಜೋರಾಗಿ ತಳ್ಳಿರೋದು ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ಬಯಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸ್ಪರ್ಧಿಗಳು ದೈಹಿಕವಾಗಿ ದಾಳಿ ನಡೆಸುವಂತಿಲ್ಲ ಎಂಬ ನಿಯಮವಿದೆ. ಹೀಗಿರುವಾಗ ರಕ್ಷಿತಾ ರಾಶಿಕಾರನ್ನ ತಳ್ಳಿದ್ದು ಎಷ್ಟು ಸರಿ? ಇದೇ ಕಾರಣಕ್ಕೆ ಅವರು ದಿಢೀರ್ ಎಲಿಮಿನೇಟ್ ಆಗಬಹುದು ಅಂತ ಹಲವರು ಅಭಿಪ್ರಾಯ ಪಟ್ಟಿದ್ದಾರೆ. ಸದ್ಯ ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ರಕ್ಷಿತಾ ರಾಶಿಕಾರನ್ನ ರಭಸವಾಗಿ ನೂಕಿರೋದು ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಆದ್ರೆ ರಕ್ಷಿತಾ ನಿಜವಾಗ್ಲೂ ಏನ್ ಮಾಡಿದ್ರು ಅಂತ ವಾಸ್ತವ ತಿಳಿದುಕೊಳ್ಳೋಕೆ ಫುಲ್ ಎಪಿಸೋಡ್ ತನಕ ಕಾಯಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.